ನಮಸ್ಕಾರ ಸ್ನೇಹಿತರೆ, ನಾನು ಬ್ಯಾಂಕ್ ಶಫಿ. ಕರ್ನಾಟಕದಲ್ಲಿ ಆದಂತಹ ದಾವಣಗೆರೆಯ ಉಪಚುನಾವಣೆಯ ನಂತರ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಾವೆಲ್ಲ ಪ್ರತಿದಿನ ಎಲ್ಲ ವಾಹಿನಿಗಳಲ್ಲಿ, ಸಾಮಾಜಿಕ ತಾಣಗಳಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರ. ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಕರ್ನಾಟಕದ ರಾಜಕೀಯದಲ್ಲಿ ಅನ್ನೋ ಪ್ರಶ್ನೆಗೆ ನನ್ನ ಅನಿಸಿಕೆಯನ್ನು ಅಥವಾ ನನ್ನ ಮಟ್ಟದಲ್ಲಿ ನಾನು ಯೋಚನೆ ಮಾಡಿರ್ತಕ್ಕಂಥದ್ದನ್ನು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮ್ಮೂರ ಕಡೆ ಒಂದು ಗಾದೆ ಇದೆ, ಊಟ ಬಟ್ಟೆ ಕೇಳಬೇಡ ಗಿಣಿ ಸಾಕಂಗೆ ಸಾಕ್ತೀನಿ ಅಂತ ಇದೆ. ಬಹುಶಃ ಈ ಗಾದೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ ಹೇಳಿಸಿದಂತಿದೆ. ಅಲ್ಪಸಂಖ್ಯಾತರು, ಅದರಲ್ಲಿ ಮುಸಲ್ಮಾನರು ನಮಗೆ ವೋಟನ್ನು ಮಾತ್ರ ಹಾಕ್ತಾಯಿರಿ, ತಮ್ಮ ಅಧಿಕಾರವನ್ನು, ತಮಗಿರ್ತಕ್ಕಂಥ ಹಕ್ಕನ್ನು ನಮಗೆ ಪ್ರಶ್ನಿಸಬೇಡಿ ಅನ್ನೋ ಥರ ಇದೆ ಈಗಿನ ವಿದ್ಯಮಾನಗಳನ್ನ ನೋಡಿದ್ರೆ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ದಾವಣಗೆರೆಯಲ್ಲಾದಂತಹ ಉಪಚುನಾವಣೆಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆದರೂ ಗೆದ್ದರೂ ಏನೂ ಆಗೋದಿಲ್ಲ, ಸೋತರೂ ಏನೂ ಆಗೋದಿಲ್ಲ. ಆದರೆ ಗೆದ್ದರೆ ಗ್ಯಾರಂಟಿಗಳು ವರ್ಕ್ ಆದವು ಅನ್ನೋ ಒಂದು ಸಂದೇಶ ಹೋಗ್ತದೆ. ಸೋತ್ರ ಸಂಘಟನೆಯಲ್ಲಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಲಿಲ್ಲ ಅನ್ನೋ ಒಂದು ಮೆಸೇಜ್ ಹೋಗ್ತದೆ ಅಷ್ಟೇ ವಿನಃ ದೊಡ್ಡ ಅಲ್ಲೋಲ ಕಲ್ಲೋಲ ಏನೂ ಆಗಲ್ಲ ರಾಜಕೀಯದಲ್ಲಿ. ಇದೆಲ್ಲ ತಾವೆಲ್ಲ ಬಲ್ರಿ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಯಾವಾಗ ಚುನಾವಣೆ ಪ್ರಾರಂಭ ಆಯಿತು ಆಗಿನಿಂದ ಪ್ರಾರಂಭ ಆದಂಥ ಗೊಂದಲಗಳು ಇವತ್ತು ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕೆ ಕಾರಣ ಸಮನ್ವಯತೆ ಕೊರತೆ ಅಂತ ನಾನಂತೂ ಹೇಳ್ತೇನೆ. ಯಾಕೆಂದರೆ ದಾವಣಗೆರೆಯಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತರ ಪ್ರಮಾಣ ನೋಡಿದ್ರೆ, ಆ ರೀತಿ ನೋಡಿದ್ರೆ ಮುಸಲ್ಮಾನರು ಅಲ್ಲಿನ ಟಿಕೆಟ್ನ ಆಕಾಂಕ್ಷಿಗಳು, ಅವರ ಹಕ್ಕು ಸಹ. ಆದರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು, ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದೆ, ಯಾರು ಅಧಿಕಾರದಲ್ಲಿದ್ದು ತೀರ್ಕೊಳ್ತಾರೆ ಅವ್ರ ಮನೆಗೆ ಆ ಟಿಕೆಟನ್ನು ಕೊಡ್ತೀವಿ, ಅವರು ಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋ ಪದ್ಧತಿ ಇದೆ. ಅದೇ ಥರ ನಾವು ಸಹ ಶಿವಶಂಕರಪುರ ಮೊಮ್ಮಗನಿಗೆ ಕೊಟ್ಟಿದ್ದೀವಿ ಅನ್ನೋ ವಾದ. ನಾನು ಹೇಳ್ತೇನೆ, ಸಂವಿಧಾನದಲ್ಲಾದಂತಹ ಅಮೆಂಡ್ಮೆಂಟ್ಗಳು ನಿಮ್ಮ ಕಾಂಗ್ರೆಸ್ ಪಕ್ಷದ ಬೈಲಾದಲ್ಲಾಗಲ್ವಾ? ಯಾಕೆಂದರೆ ತಾವು ಹೇಳಿದ ಹಾಗೆ ಯಾರು ಅಧಿಕಾರದಲ್ಲಿರ್ತಾರೆ ಅವ್ರು ತೀರ್ಕೊಂಡಾಗ ಅವ್ರ ಮನೆಗೆ ಆ ಟಿಕೆಟನ್ನು ಕೊಡ್ತೀವಿ ಅನ್ನೋ ಪರಿಸ್ಥಿತಿ ಬಂದಾಗ, ಶಾಮನೂರು ಶಿವಶಂಕರಪುರ ತೀರ್ಕೊಂಡಾಗ ಅವ್ರ ಮನೆಯಲ್ಲಿ ಅಧಿಕಾರ ಇತ್ತು. ಇಬ್ಬರು ಆಲ್ರೆಡಿ, ಒಬ್ಬರು ಕೇಂದ್ರದಲ್ಲಿದ್ದಾರೆ, ಒಬ್ಬರು ರಾಜ್ಯದಲ್ಲಿ ಮಂತ್ರಿ ಇದ್ದಾರೆ, ಕೇಂದ್ರದಲ್ಲಿ ಅವ್ರ ಸೊಸೆ MP ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಕೊಡಲೇಬೇಕು ಅನ್ನೋ ಸಿದ್ಧಾಂತ ಬಹುಶಃ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಆದರೂ ಸಹ ಈ ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ ಅನ್ನಿಸ್ತದೆ ನಿಮ್ಮ ಇದರಲ್ಲಿ, ಕಾಂಗ್ರೆಸ್ ಪಕ್ಷದ ಇದರಲ್ಲಿ ಬೈಲಾದಲ್ಲಿ. ಹಾಗಾಗಿ ಎಷ್ಟೇ ಹೇಳಿದ್ರು, ಅಲ್ಪಸಂಖ್ಯಾತರ ಮುಖಂಡರು ಬಂದು ಮಾತಾಡಿದ್ರು, ನಮ್ಮ ಉಲ್ಮಾಗಳು ಬಂದು ಮಾತಾಡಿದ್ರು, ಜಾಲತಾಣಗಳಲ್ಲಿ ತಮ್ಮ ಒತ್ತಾಯವನ್ನು ಮಾಡಿದ್ರು ಸಹ ತಾವೇನು ಮಾಡಿದ್ರೆ, ಇಲ್ಲ ಅವ್ರಿಗೆ ಕೊಡಬೇಕು ಅನ್ನೋ ದಿಟ್ಟ ನಿರ್ಧಾರದಿಂದ ಅದು ಪ್ರತಿಷ್ಠೆ ಕಣವಾಗಿತ್ತು. ಹಾಗಾಯಿತು, ಅದು ಕೊನೆಗೆ ನೀವು ಸಮರ್ಥವರಿಗೆ ಕೊಟ್ವಿ. ಇಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕಾಗ್ತದೆ. ಇನ್ನು ಟಿಕೆಟ್ ಅನೌನ್ಸೇ ಆಗಿರಲಿಲ್ಲ, ಆದರೂ ಸಹ ಮೊನ್ನೆ ಮಲ್ಲಿಕಾರ್ಜುನ್ ಅವರು ಏನು ಮಾಡಿದ್ರು, ತನ್ನ ಮಗನನ್ನು ಕರ್ಕೊಂಡೋಗಿ ನಾಮಿನೇಷನನ್ನು ಮಾಡಿಸಿದ್ರು. ಅದನ್ನು ನಮ್ಮ KPCC ಅಧ್ಯಕ್ಷರು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಅಂದರೆ, ಇಲ್ಲ ಅವರು ದಿನ ಚೆನ್ನಾಗಿತ್ತು ಅದಕ್ಕೆ ಮಾಡಿದ್ದೀನಿ, ನೀವು ಹೇಳಿದ್ರೆ ನಾನು ತೆಗೆದು ಬಿಡ್ತಿದ್ದೀನಿ, ಅದನ್ನು ವಾಪಸ್ ತೊಗೊಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನವರು ಅಂತೇಳಿ ಅದಕ್ಕೆ ತಿಪ್ಪೆ ಸೊರಿಸೋ ಅಂತ ಮಾತನ್ನು ಹೇಳಿದ್ರು. ನಾನು ಹೇಳ್ತೇನೆ, ಪ್ರಾರಂಭ ಆಗಿದ್ದು ಅಶಿಸ್ತು ಅಲ್ಲಿಂದ. ಯಾವ ಹೈಕಮಾಂಡ್ ಇವತ್ತು ನಮ್ಮ ಮಾತನ್ನು ಧಿಕ್ಕರಿಸಿದ್ರು ಅಂತ ಎಲ್ಲರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾ ಇದ್ದಾರೆ, ಆ ಪರಿಪಾಠ ಪ್ರಾರಂಭ ಆಗಬೇಕಾದಿದ್ದು ಅಲ್ಲಿಂದ. ಯಾರು ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು 40-50 ವರ್ಷಗಳಿಂದ ಅನುಭವಿಸಿ ಇಡೀ ದಾವಣಗೆರೆಯಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ, ಅವರು ಕಾಂಗ್ರೆಸ್ ಪಕ್ಷದ ತೀರ್ಮಾನವನ್ನು ಧಿಕ್ಕರಿಸಿ ಅವರ ಮಾತಿಗೆ ಬೆಲೆ ಕೊಡದೆ ಮೊದಲು ಹೋಗಿ ನಾಮಿನೇಷನ್ ಮಾಡಿರ್ತಕ್ಕಂಥ ಕುಟುಂಬದ ಮೇಲೆ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು, ಮೊದಲನೇದು. ಎರಡನೇದಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ರು ಅನ್ನೋ ಒಂದೇ ಕಾರಣದಿಂದ, ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಕೇಳಿದ್ರು ಅನ್ನೋ ಕಾರಣದಿಂದ ಜಮೀರ್ ಅಹಮದ್ರವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವನಿಗೇನು ಕೆಲಸ, ಅವನ್ಯಾರು ಅನ್ನೋ ಮಾತು ಹೇಳುವ ಮುಖಾಂತರ ಎರಡನೇ ಭಿನ್ನಾಭಿಪ್ರಾಯ ಪ್ರಾರಂಭ ಆಯಿತು.
ಅಲ್ಲಿಂದ ಅನೇಕ ವಿದ್ಯಮಾನಗಳು ನಡೆದವು, ತಾವೆಲ್ಲ ನೋಡಿದ್ರಿ. ಆಮೇಲೆ ಅದಕ್ಕೆ ಅಲ್ಪಸಂಖ್ಯಾತ ಘಟ್ಟದ ಅಧ್ಯಕ್ಷರಾದಂತಹ ಜಬ್ಬಾರ್ ಅವರು ಅನಾರೋಗ್ಯದ ಕಾರಣ ಹೇಳಿ ಅವರು ದೂರ ಉಳಿದ್ರು. ಹಾಗೆ ಜಮೀರ್ ಅಹಮದ್ರವರು ಕೇರಳದ ಪ್ರವಾಸದಲ್ಲಿ ಇದ್ದರು. ಹೈಕಮಾಂಡ್ ಸೂಚನೆ ಮೇರೆಗೆ ಅವರು ಅಲ್ಲಿ ಕೆಲಸ ಮಾಡಿದ್ರು, ಅವರು ಬರಲಿಲ್ಲ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿರ್ಧಾರದ ಮೇಲೆ, ಅವರ ಅಪ್ಪಣೆ ಮೇರೆಗೆ ನಸೀರ್ ಅಹಮದ್ ಅವರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ರು. ಇದರ ಮಧ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳು ಪ್ರಾರಂಭ ಆಯಿತು. ಜಬ್ಬಾರ್ ಅವರು ಏನು ಹೇಳಿರ್ತಾರೆ, ನನ್ನ ಮನೆ ಪಕ್ಕ ಬಂದು ನನ್ನನ್ನು ವಿಚಾರಿಸದೆ ನನಗೊಂದು ಮಾತು ಕರೀದೆ ಮಲ್ಲಿಕಾರ್ಜುನ್ ಅವರು ಹೋದರು, ಸ್ವಾಭಿಮಾನಕ್ಕೆ ಧಕ್ಕೆ ಬಂತು, ನನ್ನ ಆರೋಗ್ಯವು ಸಹ ಸರಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಭಾಗವಹಿಸಲಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಎಲೆಕ್ಷನ್ ಆಯಿತು, ಇನ್ನು ಬರುವಂಥ ದಿನಗಳಲ್ಲಿ 4ನೇ ತಾರೀಕು ಅದರ ರಿಸಲ್ಟ್ ಬರ್ತದೆ, ನೋಡೋಣ ಕಾಂಗ್ರೆಸ್ ಗೆಲ್ತದೆ ಅಂತ ಎಲ್ಲರೂ ಹೇಳ್ತಿದ್ರೆ ನಾವು ಬಯಸ್ತೀವಿ ಕಾಂಗ್ರೆಸ್ ಗೆಲ್ಲಿ. ನಾನಿಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ ಬಂಧುಗಳೇ, ಶಿಸ್ತಿನ ಪ್ರಕಾರ ಜಬ್ಬಾರ್ ಅವರನ್ನು, ಅಲ್ಪಸಂಖ್ಯಾತರ ಮುಖಂಡರನ್ನು, 40 ವರ್ಷಗಳಿಂದ ಈ ಪಕ್ಷಕ್ಕೆ ದುಡಿದಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ಯಾವುದೇ ನೋಟಿಸ್ ಕೊಡದೆ, ಯಾವುದೇ ಶಿಸ್ತಿನ ಸಮಿತಿಗೆ ವರ್ಗಾಯಿಸದೆ, ಅವರ ಕಡೆಯಿಂದ ಯಾವುದೇ ಒಂದು ಸ್ಟೇಟ್ಮೆಂಟ್ ತಗೊಳ್ಳದೇ ಅವರನ್ನು ವಜಾ ಮಾಡಿದ್ದು ಅಕ್ಷಮ್ಯ ಅಪರಾಧ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪರಿಪಾಠ ಇದೆ, ಯಾರೇ ಅಶಿಸ್ತು ಮಾಡಿದ್ರು ಅದಕ್ಕೆ ಒಂದು ಶಿಸ್ತು ಸಮಿತಿ ಇದೆ, ಅವರ ಗಮನಕ್ಕೆ ತರ್ತಾರೆ. ಅವರು ಯಾರು ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ, ಅವರು ಅದಕ್ಕೆ ಬಂದ್ಬಿಟ್ಟು ಏನು ರಿಯಾಕ್ಟ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ಶಿಕ್ಷೆ ಆಗಬೇಕು ಅದಾಗ್ತದೆ. ಆದರೆ ಅಲ್ಪಸಂಖ್ಯಾತರು ಅನ್ನೋ ಒಂದೇ ಒಂದು ಕಾರಣದಿಂದ ಮುಲಾಜಿಲ್ಲದೆ, ಯಾವುದೇ ಮುನ್ಸೂಚನೆ ಇಲ್ಲದೆ ಅವರಿಗೆ ಅಧ್ಯಕ್ಷ ಪದವಿಯಿಂದ, ಅಲ್ಪಸಂಖ್ಯಾತರ ಅಧ್ಯಕ್ಷ ಪದವಿಯಿಂದ ತೆಗೆದಿದ್ದು ಮಾರನೇ ದಿನ ಪ್ರಾಥಮಿಕ ಸದಸ್ಯತ್ವದಿಂದಲೂ ಸಹ ಅವರನ್ನು ಅರ್ಹನ ಮಾಡಿದ್ದು ಇದು ತುಂಬ ದುಡುಕಿನ ನಿರ್ಧಾರ ಅಂತ ನಾನಂತೂ ಹೇಳಬಲ್ಲೆ. ಹಾಗೆಯೇ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದಂಥ ನಸೀರ್ ಅಹಮದ್ ಅವರು ಸಹ ಕರ್ನಾಟಕ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ಸಲ್ಲಿ ಮುತ್ಸದ್ದಿ ರಾಜಕಾರಣಿ. ಅವ್ರಿಗೂ ಸಹ ನೀವು ಈ ಥರ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲಸ ಮಾಡಿದರೆ ನೀವು ಸಹ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅನ್ನೋ ಡೈರೆಕ್ಷನ್ ಬಂದರೂ ಸಹ ಅವರು ನೋಡೋಣ ನನ್ನ ಹತ್ರ ಇನ್ನೂ ಏನಾಗುತ್ತೋ ಅಂತ ಯೋಚನೆ ಮಾಡೋದಕ್ಕೂ ಕೊಡದೇನೆ ಅವರನ್ನು ಪಕ್ಷದಿಂದಲೇ ಅಥವಾ ಹುದ್ದೆಯಿಂದ ಅವ್ರನ್ನ ಬಿಡುಗಡೆಗೊಳಿಸಿರೋದು ಸಹ ಇದು ದುಡುಕಿನ ನಿರ್ಧಾರ ಅಂತ ನಾನಂತೂ ಹೇಳಬಲ್ಲೆ. ನಾನೇನು ಹೇಳ್ಕೊಟ್ಟಿದ್ದೀನಿ ಬಂಧುಗಳೇ, ಶಿಸ್ತಿನ ಕ್ರಮ ಬರೀ ಅಲ್ಪಸಂಖ್ಯಾತರಿಗೇನಾ? ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕರ್ನಾಟಕ ಏಕೀಕರಣ ಆದ ನಂತರ ಕಾಂಗ್ರೆಸ್ ಪಕ್ಷ ಉಳಿಗಾಲ ಇಲ್ಲದಂತಹ ಕಾಲದಲ್ಲೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದಿರ್ತಕ್ಕಂಥ ಸಮುದಾಯ ಯಾವುದಾದ್ರೂ ಇದೆ, ಅದು ಮುಸ್ಲಿಂ ಸಮಾಜ, ಅಲ್ಪಸಂಖ್ಯಾತರ ಸಮಾಜ. ಕರ್ನಾಟಕದ ಏಕೀಕರಣದ ನಂತರ ನಮಗೆ ಅನಿವಾರ್ಯವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸುವಂಥ ಪರಿಸ್ಥಿತಿಗಳು ಬಂದಾಗ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಪಕ್ಷವನ್ನು ಬೆಂಬಲಿಸಿಲ್ಲ. ಹಾಗಾಗಿ ಕಳೆದು ಹೋದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪಡೆದಿರ್ತಕ್ಕಂತಹ ಒಟ್ಟು ಮತಗಳಲ್ಲಿ 60% ಮತಗಳನ್ನು, 1,68,00,000 ಬಹುಶಃ ಮತಗಳಲ್ಲಿ 68 ಲಕ್ಷ ಮತಗಳು ಅಲ್ಪಸಂಖ್ಯಾತರು ಸಹ ಕೊಟ್ಟಿದ್ದಾರೆ. ಅದರ ಪರಿಣಾಮ ಇವತ್ತು ಕಾಂಗ್ರೆಸ್ ಸರ್ಕಾರ ಬಹುಮತದಲ್ಲಿದೆ. ಅಂತಹ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಯಾರು ಕಾರಣೀಭೂತರಾಗಿದ್ದಾರೋ ಅಂತಹ ಸಮುದಾಯವನ್ನು ನಡೆಸಿಕೊಡುವಂಥ ರೀತಿ ಇದೇನಾ? ಶಿಸ್ತಿನ ಕ್ರಮ ಬರೀ ಅಲ್ಪಸಂಖ್ಯಾತರಿಗೇನಾ? ಹಾಗೇನಾದರೂ ಸರಿಯಾದ ಶಿಸ್ತಿನ ಕ್ರಮ ತಗೊಳ್ಳೋಕೆ ಪ್ರಾರಂಭ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತಹ ಅರ್ಧ ನಾಯಕರು ಅಶಿಸ್ತಿಗೊಳಗಾಗಿ ಅನರ್ಹರಾಗಬೇಕಾಗ್ತದೆ. ಇದೇ ಇಕ್ಬಾಲ್ ಸರಡಗಿಯವರನ್ನು ಸೋಲಿಸಿದವರು ಯಾರು ಅಂತ ತಮಗೆಲ್ಲ ಗೊತ್ತಿದೆ. ರಮಾನಾಥ್ ರೈರವರನ್ನು ಮನೇಲಿ ಕುಳ್ಳಿಸಿರೋದು ಯಾರು ಅಂತಲೂ ಗೊತ್ತು ತಮಗೆ. ಮೊನ್ನೆ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮನ್ಸೂರ್ ಅಹಮದ್ ಖಾನ್ ಅವರನ್ನು ಪರಾಭವಗೊಳಿಸಲಿಕ್ಕೆ ಯಾರು ಪಿತೂರಿ ಮಾಡಿದ್ರು, ಯಾರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋದು ಸಹ ತಮಗೆಲ್ಲ ಗೊತ್ತಿದೆ. ಸಮ್ಮಿಶ್ರ ಸರ್ಕಾರವನ್ನು ಕೆಡವಿದಂತಹ ಆ ಶಾಸಕರ ಬಗ್ಗೆ ತಾವು ಏನು ಕ್ರಮವನ್ನು ತಗೊಂಡಿದ್ದೀರಾ ಅಂತ ಜಗಜ್ಜಾಹೀರವಾಗಿದೆ. ವಿಧಾನಸೌಧದಲ್ಲಿ ನಿಂತು RSS ಗೀತೆಯನ್ನು ಮಾಡಿದಂತಹ ಮಹನೀಯರ ಬಗ್ಗೆ ಏನಾಯಿತು ಅನ್ನೋದು ಸಹ ತಾವೆಲ್ಲ ಬಲ್ರಿ. ಹಾಗೆಯೇ ಯಾವ ರಾಹುಲ್ ಗಾಂಧಿಯವರು
ಅಂಬಾನಿಯವರ ಮಗನ ಮದುವೆಯ ಪತ್ರಿಕೆಯನ್ನು ಸಹ ಪಡೀಲಿಲ್ಲ. ಅಂತಹ ಔತಣಕೂಟಕ್ಕೆ ಅಂತಹ ಮದುವೆಯ ಹೋದಂತಹ ರಾಜಕಾರಣಿಗಳ ಬಗ್ಗೆ ತಾವು ಶಿಸ್ತಿನ ಕ್ರಮ ಏನು ತೊಗೊಂಡಿದ್ದೀರಾ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ, ಅಲ್ಪಸಂಖ್ಯಾತರ ಬಗ್ಗೆ ಯಾಕೆ ಈ ಧೋರಣೆ? ಅದೇ ಶಿವಮೊಗ್ಗದಲ್ಲಿ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ಇದೇ ಶಾನೂರು ಶಿವಶಂಕರಪ್ಪರು ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರಿಗೆ ತಮ್ಮ ಮತವನ್ನು ಕೊಟ್ಟು ಅವರಿಗೆ ಗೆಲ್ಲಿಸಿ ತುಂಬ ಒಳ್ಳೆ ಕೆಲಸ ಮಾಡ್ತಾನೆ, ಯುವಕ ಇದ್ದಾನೆ ಅನ್ನೋ ಕರೆಯನ್ನು ಕೊಟ್ಟಾಗ ನಿಮ್ಮ ಈ ಅಶಿಸ್ತಿನ ಪದ ಎಲ್ಲೋಗಿತ್ತು ಶಿಸ್ತಿನ ಈ ಕ್ರಮ? ಯಾಕೆ ಅವರ ಮೇಲೆ ಶಿಸ್ತಿನ ಕ್ರಮ ಆಗಲಿಲ್ಲ? ಯಾಕೆ ಬಲಿಷ್ಠ ಸಮುದಾಯ, ಲಿಂಗಾಯತ ಸಮುದಾಯ, ಸ್ವಾಮೀಜಿಗಳೆಲ್ಲ ಬಂದು ಕ್ವಶನ್ ಮಾಡ್ತಾರೆ, ಎಲ್ಲ ಒಗ್ಗಟ್ಟಿಂದ ನಮ್ಮ ಪಕ್ಷವನ್ನು ಕೈ ಬಿಡ್ತಾರೆ ಅನ್ನೋ ಭಯನ? ಹಾಗಾಗಿ ಮುಸ್ಲಿಮ್ಸ್ ಬಗ್ಗೆ ಯಾರು ಕೇಳೋರಿಲ್ವಾ? ನಮ್ಮ ಉಲ್ಮಾಗಳಿಲ್ವಾ? ಯಾರು ಮಾತಾಡೋರಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಬಂದಿದೆಯಾ ಕಾಂಗ್ರೆಸ್ ಪಕ್ಷ ಅಂತ ನಾವಾದರೂ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ನಮಗೆ ಪರ್ಯಾಯ ಶಕ್ತಿ ಇಲ್ಲ. ತೋಳ ಬಂತು ತೋಳ ಅನ್ನೋ ಮಾತನ್ನು ಹೇಳಿ ಪ್ರತಿ ಸಾರಿ ಅಯ್ಯೋ ನೀವೇನೋ ಕಾಂಗ್ರೆಸ್ ವೋಟ್ ಆಗಲಿಲ್ಲ ಅಂದರೆ BJPಗೆ ಬಂದುಬಿಡುತ್ತೆ, ನಿಮಗೆ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತಾರೆ, ನಿಮ್ಮ ರಾಷ್ಟ್ರೀಯತೆ ಬಗ್ಗೆ ಕ್ವಶನ್ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ನಮಗೆ ಎದುರಿಸಿ ಪ್ರತಿ ಸಾರಿ ನಮ್ಮಿಂದ ಓಟನ್ನು ಪಡೆದು ನಮಗೆ ಬರಬೇಕಾದಂಥ ಹಕ್ಕನ್ನು ಕೇಳಿದಾಗ ನೀವು ಈ ಥರ ನಡ್ಕೊಳ್ಳೋದು ಎಷ್ಟು ಸಮಂಜಸ ಅನ್ನೋ ಮಾತನ್ನು ನಾನಾದರೂ ಯೋಚನೆ ಮಾಡಬೇಕಾಗ್ತದೆ. ಬಹುಶಃ ನಾನು ಈ ಥರ ಯೋಚನೆ ಮಾಡ್ತೇನೆ, ಬರುವಂಥ ದಿನಗಳಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಬರುವಂಥ ಚುನಾವಣೆಗಳಲ್ಲಿ ಡಿಲಿಮಿಟೇಷನ್ ಆಗಿ ಎಲ್ಲ ಸೀಟುಗಳು ಜಾಸ್ತಿ ಆಗ್ತವೆ. ಅಂತಹ ಸಂದರ್ಭದಲ್ಲಿ ಮುಸ್ಲಿಂ ಪ್ರಾಬಲ್ಯ ಹೊಂದಿರತಕ್ಕಂತಹ ಕರ್ನಾಟಕದಲ್ಲಿ ಮುಸಲ್ಮಾನರಿಗೆ ಬರುವಂತಹ ಪಾಲು ಜಾಸ್ತಿ ಆಗ್ಬೋದು, ಇನ್ನೂ ಜಾಸ್ತಿ ಸೀಟ್ ಕೇಳ್ಬೋದು ಇವರು. ಅದಕ್ಕೋಸ್ಕರ ಈಗಲೇ ಇವರು ಕೇಳುವಂತಹ ಪ್ರಶ್ನೆ ಮಾಡುವಂತಹ ಅಧಿಕಾರವನ್ನು ದಮನ ಮಾಡಿಬಿಟ್ರೆ ಮುಂದಕ್ಕೆ ಇಂಥ ಶಕ್ತಿ ಬರೋದಿಲ್ಲ, ಇಂಥ ದುಸ್ಸಾಹಸ ಯಾರೂ ಮಾಡೋದಿಲ್ಲ ಅಂತ ಬಹುಶಃ ಈ ಕೆಲಸಕ್ಕೆ ಕೈ ಹಾಕಿರ್ಬೋದು ಅಂತ ನಾನದು ತಿಳಿದಿದ್ದೀನಿ. ಹಾಗಾಗಿ ಇಂತಹ ನಿರ್ಧಾರಗಳು ಬರುವಂತಹ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಸೂಕ್ತ ಬೆಲೆಯನ್ನು ತೆರಬೇಕಾಗ್ತದೆ. ಅನಿವಾರ್ಯವಾಗಿ ಅಲ್ಪಸಂಖ್ಯಾತರು ಒಂದು ಬೇರೆ ಶಕ್ತಿಯನ್ನು ಹುಡುಕಬೇಕಾಗ್ತದೆ, ಬೇರೆ ಶಕ್ತಿಯ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಅನ್ನೋ ಮಾತನ್ನು ನಾನಾದರೂ ಬಲ್ಲೆ. ಹಾಗಾಗಿ ಅಲ್ಪಸಂಖ್ಯಾತರು ಈಗಲಾದರೂ ಎಚ್ಚೆತ್ಕೋಬೇಕು. ಬರುವಂತಹ ದಿನಗಳಲ್ಲಿ ನಾವೇನು ಮಾಡಬೇಕು? ಸಮುದಾಯದ ಒಬ್ಬ ಧೀಮಂತ ನಾಯಕ ಸದ್ಯಕ್ಕೆ ನಿಮ್ಮೆಲ್ಲರ ಮಧ್ಯೆ ಇರ್ತಕ್ಕಂಥದ್ದು ನೋಡಿ. ಕರ್ನಾಟಕದ ಏಕೀಕರಣದ ನಂತರ ಜಾಫರ್ ಶರೀಫ್ರಾಗಿರ್ಬೋದು, ನೀರ್ ನಜೀರ್ ಸಾಬ್ರಾಗಿರ್ಬೋದು, ರಹಮಾನ್ ಖಾನ್ ಸಾಬ್ರಾಗಿರ್ಬೋದು, ರೋಷನ್ ಬೇಗ್ ಆಗಿರ್ಬೋದು, ಅವರ ತದನಂತರ ಈ ಮಟ್ಟಕ್ಕೆ ಅಜೀಜ್ ಸೇಠ್ನವರ ನಂತರ ಈ ಮಟ್ಟಕ್ಕೆ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥವ್ರು, ಇಡೀ ಕರ್ನಾಟಕದಲ್ಲಿ ತನ್ನ ವರ್ಚಸ್ಸನ್ನು ಹೊಂದಿರ್ತುವಂತಹ ಯಾರಾದರೂ ನಾಯಕ ಇದ್ದರೆ ಅದು ಜಮೀರ್ ಅಹಮದ್ರವರು ಮಾತ್ರ. ಬಹುಶಃ ಜಮೀರ್ ಅಹಮದ್ರವರು ಈ ಪಕ್ಷವನ್ನು ಬಿಟ್ಟು ಹೊರಗಡೆ ಬಂದಿದ್ದೇ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಬೀಳ್ತದೆ. ಯಾಕೆಂದರೆ ಎಲ್ಲ ಸಮುದಾಯದವರು, ಅದು ಒಕ್ಕಲಿಗರಾಗಿರ್ಬೋದು, ಕುರುಬಾಸ್ ಆಗಿರ್ಬೋದು, ವಾಲ್ಮೀಕಿ ಸಮುದಾಯ ಆಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಯಾರೇ ಆಗಿರಲಿ ಅವರಿಗೆಲ್ಲ ಪರ್ಯಾಯ ಇದೆ. ಅವರೆಲ್ಲ ತಮ್ಮ ಓಟುಗಳನ್ನು ಅದು ಸ್ಪ್ಲಿಟ್ ಆಗ್ತದೆ. ಸ್ವಲ್ಪ ಜನ ಕಾಂಗ್ರೆಸ್ಗೆ ಹಾಕ್ತಾರೆ, ಸ್ವಲ್ಪ ಜನ BJPಗೆ ಹಾಕ್ತಾರೆ, ಮತ್ತೊಂದು ಹಾಕ್ಬೋದು. ಆದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಮುಸ್ಲಿಂ ಸಮುದಾಯ ಒಕ್ಕೊರಲಾಗಿ ಒಂದೇ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಡ್ತದೆ. ಅದರ ಪರಿಣಾಮದಿಂದ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಈ ರೀತಿಯ ಅಲ್ಪಸಂಖ್ಯಾತರು ತಮ್ಮ ಓಟುಗಳನ್ನು ವಿಭಜಿಸದೇ ಆದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಗೋದು ಮರೀಚಿಕೆ ಆಗುತ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಧುರೀಣರು ಬರುವಂಥ ದಿನಗಳಲ್ಲಿ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾರೆ ಅಂತ ನಾನಾದರೂ ಹೇಳ್ತಾ, ಇನ್ನು ಈಗ ಬಹುಶಃ ಒಂದು ಧ್ರುವೀಕರಣ ಆಗ್ತದೆ ಹೊರಟಿದೆ. ಮುಸಲ್ಮಾನರಲ್ಲಿ ವಿದ್ಯಾವಂತರ ಪಾಲು ಜಾಸ್ತಿ ಆಗಿದೆ, ಪ್ರಬುದ್ಧರಾಗಿದ್ದಾರೆ, ಯೋಚನೆ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಬರುವಂಥ ದಿನಗಳಲ್ಲಿ ಒಳ್ಳೆಯ ನಿರ್ಧಾರವನ್ನು ತಗೊಳ್ತಾರೆ ಅಂತ ನಾನಾದರೂ ಭಾವಿಸಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.